ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಉತ್ತಮ್ ಪ್ರಾಪರ್ಟೀಸ್. ಸ್ನೇಹಿತರೆ, ನಾನು ಇವತ್ತೊಂದು ಜಮೀನ್ ಹತ್ರ ಬಂದಿದ್ದೀನಿ. ಈ ಜಮೀನು ಬಂದು 7 ಎಕರೆ 13 ಗುಂಟೆ ಇರುವಂಥ ಒಂದು ಖಾಲಿ ಜಮೀನು. ಈ ಜಮೀನಿಗೆ ದಾರಿದೇನು ಸಮಸ್ಯೆ ಇಲ್ಲ. ನೀವು ನೋಡ್ತಾ ಇದ್ದೀರಾ, ಇದು ತಾರ್ ರೋಡ್ ಅಟ್ಯಾಚ್ ಆಗಿರುವಂಥ ಒಂದು ಖಾಲಿ ಜಮೀನು. ಬನ್ನಿ, ಈ ಜಮೀನು ಹೇಗಿದೆ ಅಂತ ನಾವು ಮೊದಲನೇದಾಗಿ ನೋಡೋಣ. ನಾನು ಆವಾಗಲೇ ಹೇಳಿದಾಗೆ ಇದು ಟೋಟಲ್ ಆಗಿ 7 ಎಕರೆ 13 ಗುಂಟೆ ಇರುವಂಥ ಒಂದು ಖಾಲಿ ಜಮೀನು. ದಾರಿ ತುಂಬ ಚೆನ್ನಾಗಿದೆ. ಇದು ಕಾರ್ನರ್ ಲ್ಯಾಂಡು. ನಿಮಗೆ 2 ಸೈಡು ತಾರ್ ರೋಡ್ ಅಟ್ಯಾಚ್ ಇರುವಂಥ ಒಂದು ಜಮೀನು. ಈ ಜಮೀನು ಬಂದು ಚಳ್ಳಕೆರೆಯಿಂದ ಕೇವಲ 21 ಕಿಲೋಮೀಟರ್ ಆಗುತ್ತೆ. ಹಾಗೆ ಬೆಂಗಳೂರಿಂದ 221 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. ಜಮೀನು ತುಂಬ ಚೆನ್ನಾಗಿದೆ. ರೆಕ್ಟ್ಯಾಂಗಲ್ ಶೇಪಲ್ಲಿ ಇರುವಂಥ ಒಂದು ಖಾಲಿ ಜಮೀನು. ಜಮೀನಿಂದು ಅಗಲ ಮತ್ತು ಉದ್ದ ನೋಡ್ಕೊಳ್ಳೋದಾದ್ರೆ ಉದ್ದ ಜಾಸ್ತಿ ಬರುತ್ತೆ, ಅಗಲ ಉದ್ದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ಕಡಿಮೆ ಬರುತ್ತೆ. ಅಗಲ ಬಂದು ಮಿನಿಮಮ್ ಒಂದು 200 ಅಡಿ ಅಂತೂ ಬರುತ್ತೆ ಸ್ನೇಹಿತರೆ. ಉದ್ದ ಸ್ವಲ್ಪ ಜಾಸ್ತಿ ಇದೆ. ಇದು ಕೃಷಿಗೆ ಯೋಗ್ಯವಾದಂಥ ಭೂಮಿ. ನೀವು ಡೈರೆಕ್ಟಾಗಿ ತಾರ್ ರೋಡ್ ಅಟ್ಯಾಚ್ ಆಗಿರೋದ್ರಿಂದ ಬೇರೆಯವ್ರ ಜಮೀನು ಮುಖಾಂತರ ಬರಬೇಕು ಅಂತೇಳಿ ಬೇರೆಯವ್ರ ರೈತರು ಕಿರಿಕಿರಿ ಆ ಥರ ದಾರಿ ಸಮಸ್ಯೆದು ಏನೂ ಸಮಸ್ಯೆ ಇಲ್ಲ. ಇಲ್ಲಿ ತುಂಬ ಚೆನ್ನಾಗಿದೆ. 2 ಸೈಡು ತಾರ್ ರೋಡ್ ಅಟ್ಯಾಚ್ ಇದೆ. ಇದು ಸದ್ಯಕ್ಕೆ ಖಾಲಿ ಭೂಮಿ. ಇದನ್ನ ಬೋರ್ ಹಾಕ್ಸ್ಕೊಂಡು ನೀರಿನ ವ್ಯವಸ್ಥೆ ಮಾಡಿಕೊಂಡು ಒಂದು TC ವ್ಯವಸ್ಥೆ ಮಾಡಿಕೊಂಡ್ರೆ 7 ಎಕರೆ 13 ಗುಂಟೆಯಲ್ಲಿ ಒಂದು ಒಳ್ಳೆ ಕೃಷಿ ತೋಟನ ನಾವು ಮಾಡ್ಬೋದು. ಜಮೀನು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇದು ಕಂಪ್ಲೀಟಾಗಿ ರೆಡ್ ಸಾಯಿಲ್ ಇದೆ. ನಾನು ಅವಾಗಲೇ ಹೇಳ್ದಂಗೆ ಇದು ರೆಕ್ಟ್ಯಾಂಗಲ್ ಶೇಪ್ ಇದೆ. ನೋಡ್ರಿ, ನಿಮಗೆ ತಾರ್ ರೋಡ್ ಕಾಣಿಸ್ತಾ ಇದೆಯಲ್ಲ, ನಿಮಗೆ 2 ಸೈಡು ಕಾರ್ನರ್ ರೋಡ್ ಇದೆ ಸ್ನೇಹಿತರೆ. ಇದು ಈಸ್ಟು ಮತ್ತೆ ನಾರ್ತ್ ಫೇಸಿಂಗ್ಗೆ ಬರುವಂಥ ಜಮೀನು. ಜಮೀನಿಂದು ನೀವು ನೋಡ್ತಾ ಇದ್ರೆ ತಾರ್ ರೋಡ್ ಅಟ್ಯಾಚ್ ಇದೆ. 2 ಸೈಡು ನಿಮಗೆ ತಾರ್ ರೋಡ್ ಅಟ್ಯಾಚ್ ಇರೋದ್ರಿಂದ ದಾರಿಗೆ ನಿಮಗೆ ಸಮಸ್ಯೆ ಬರಲ್ಲ. ಖಾಲಿ ಜಮೀನಾಗಿರೋದ್ರಿಂದ ನೀವೊಂದು ಒಳ್ಳೆ ನೀರಿನ ವ್ಯವಸ್ಥೆ ಮಾಡಿಕೊಂಡ್ರೆ ಇದೊಂದು ತುಂಬ ಒಳ್ಳೆ ತೋಟನ ಮಾಡ್ಬೋದು. ಈ ಜಮೀನಿನ ಅಕ್ಕಪಕ್ಕ ಸುಮಾರು ನೀರಾವರಿ ತೋಟಗಳಿದ್ದಾವೆ. ಇದನ್ನ ಜಮೀನೇನಾದರೂ ನೀವು ತಗೊಂಡ್ರೆ LT ಲೈನು ಈ ಜಮೀನಲ್ಲೇ ಪಾಸ್ ಆಗಿರೋದ್ರಿಂದ ನಿಮಗೆ ಸೆಲ್ಫ್ TC ಅಥವಾ ಒಂದು TC ಸೆಟಪ್ ಮಾಡಲಿಕ್ಕೆ ಜಾಸ್ತಿ LT ಲೈನ್ಗಳು ಬೇಕಾಗಲ್ಲ, LT ಕಂಬಗಳು ಬೇಕಾಗೋದಿಲ್ಲ. ಯಾಕಂದರೆ ಈ ಜಮೀನಿನ ಪಕ್ಕದಲ್ಲಿ ಮತ್ತು ಈ ಜಮೀನಲ್ಲೇ LT ಲೈನು ಪಾಸ್ ಆಗಿದೆ. ಒಂದು 2ರಿಂದ 3 ಕಂಬ ಬೇಕಾಗ್ಬೋದು ಅಷ್ಟೇ. ತುಂಬ ಚೆನ್ನಾಗಿದೆ. ಇದು ಶಾರ್ಟ್ ಟರ್ಮ್ ಕ್ರಾಪು ಮತ್ತು ಲಾಂಗ್ ಟರ್ಮ್ ಕ್ರಾಪ್ಗಳನ್ನ ಬೆಳಿಲಿಕ್ಕೆ ಈ ಭೂಮಿ ತುಂಬ ಚೆನ್ನಾಗಿದೆ. ಇದು ಬೇಸಾಯ ಮಾಡಿಲ್ಲ, ಹಾಗಾಗಿ ಮಣ್ಣಿನ ಕಲರು ಅಷ್ಟಕ್ಕೊಂದು ಕಾಣಲ್ಲ. ಇದು ಕಂಪ್ಲೀಟಾಗಿ ರೆಡ್ ಸಾಯಿಲ್ ಬರುತ್ತೆ. ನೀವೇನಾದರೂ ವಿಲೇಜಿಂದ ಸ್ವಲ್ಪ ಒಂದು 2 ಕಿಲೋಮೀಟರ್ ದೂರ ಇರೋದ್ರಿಂದ ನೀವು ಕಮರ್ಷಿಯಲ್ ಆಗಿ ಏನಾದರೂ ಪೌಲ್ಟ್ರಿ ಫಾರ್ಮ್ ಆ ಥರ ಮಾಡ್ತೀವಿ ಅಂದ್ರೂ ತುಂಬ ಚೆನ್ನಾಗಿದೆ. ಇದು 2 ವಿಲೇಜಿಗೂ ಸೆಂಟರ್ ಇರೋದ್ರಿಂದ ನಿಮಗೆ ಲೇಬರ್ ಸಮಸ್ಯೆ ಅಷ್ಟಕ್ಕೊಂದಾಗಿ ಬರುವುದಿಲ್ಲ. ಮತ್ತು ತಾರ್ ರೋಡ್ ಅಟ್ಯಾಚ್ ಇರೋದ್ರಿಂದ ಭೂಮಿ ತುಂಬ ಚೆನ್ನಾಗಿದೆ. ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ತಾರ್ ರೋಡ್ ಅಟ್ಯಾಚ್ ಇರುವಂಥ ಜಮೀನುಗಳು ಸಿಗೋದು ತುಂಬ ಕಷ್ಟ. ಇದು ಜನರಲ್ ಪ್ರಾಪರ್ಟಿ. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಇದು ಇಮ್ಮಿಡಿಯೇಟ್ ಆಗಿ ರಿಜಿಸ್ಟ್ರೇಷನ್ಗೆ ರೆಡಿ ಇರುವಂಥ ಒಂದು ಜಮೀನು. ಸದ್ಯಕ್ಕೆ ಇದು ಖಾಲಿ ಜಮೀನು ಸ್ನೇಹಿತರೆ. ಇದನ್ನ ಏನಾದರೂ ನೀರಾವರಿ ತೋಟ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಈ ಜಮೀನಿನ ಬೆಲೆ ಬಂದು ಒಂದು ಎಕರೆಗೆ 20 ಲಕ್ಷ ಹೇಳ್ತಿದ್ದಾರೆ ಸ್ನೇಹಿತರೆ. ವ್ಯಾಪಾರಕ್ಕೆ ಕೂತ್ಕೊಂಡ್ರೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಅಂತ ಹೇಳಿದ್ದಾರೆ. ತಾರ್ ರೋಡ್ ಅಟ್ಯಾಚ್ ಇರುವಂಥ 2 ಸೈಡು ತಾರ್ ರೋಡ್ ಅಟ್ಯಾಚ್ ಇರುವಂಥ ಜಮೀನು. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಯಾರೆಲ್ಲ ಈ ವಿಡಿಯೋನ ಹೊಸದಾಗಿ ನೋಡ್ತಿದ್ದೀರಾ, ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.